ಹಿಂಗೆ ಪೋಸ್ಟ್ ಹಾಕಿದ್ರೆ ಕೆಳಗಡೆ ಬಂದು ಎಲ್ಲ ಏನು ಕಲರ್ ಆಗಿ ಬೈದಿದ್ದಾರೆ. ನಾಗೇಶ್ವರಿಂದಾಗಿ ಇರ್ಷಾದ್ಗೆ ನನಗೆಲ್ಲ ಸೇರಿಸ್ಕೊಂಡು ಬಿಟ್ಟಿ ಊಟ ತಿನ್ನುವವರು, ಕಾಂಗ್ರೆಸ್ನ ಗುಲಾಮರು, ಸರ್ಕಾರದಿಂದ ಬೇಕಾದಷ್ಟು ದುಡ್ಡು ಸಿಗತ್ತೆ ಅದರಿಂದ ಮಜಾ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಯಾರ್ಯಾರು ಹೆಂಗೆ ಬದುಕ್ತಾರೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಒಂದು ಅಲ್ಲಿ ಇರುವಂತಹದ್ದು, ಅವರು ಬೇಸರ ಮಾಡುವಂತ ದುಃಖ ಪಡುವಂಥದ್ದು ಏನಿಲ್ಲ. ಹಿಂದೂ ಅಂತ ಕರೆಸ್ಕೊಂಡವರ ಕೊಲೆಗಳು ಏನಾಗಿದೆ ಅವರ ಬಗ್ಗೆನೂ ಕೂಡ, ಅವರ ಕುಟುಂಬಗಳನ್ನು ಕೂಡ ಸಂದರ್ಶನ ಮಾಡಿಕೊಂಡು ಆ ದುಃಖಗಳನ್ನು ಕೂಡ ಬಹಳ ಮನ ತಟ್ಟುವ ರೀತಿಯಲ್ಲಿ ಇರ್ಷಾದ್ ಇದರಲ್ಲಿ ಬರೆದಿದ್ದಾರೆ ಪುಸ್ತಕದಲ್ಲಿ. ಅದಕ್ಕಾಗಿ ನಾವು ಈ ಕೊಲೆಗಳನ್ನು ಬೇಕಾದಷ್ಟು ನೋಡಿದ್ದೀವಿ. ಕೊಲೆ ಆದ ಮೇಲೆ ಆ ಸತ್ತವರ ಕುಟುಂಬಗಳು ಮರ್ತೋಗಿತ್ತು. ಕೊಂದವರು ಕೂಡ ನಮ್ಮ ಕಣ್ಣಿಗೆ ಬೀಳೋದು ಕಡಿಮೆ, ಕೆಲವರಷ್ಟೇ ಹೀರೋಗಳಾಗಿ ವಿಜೃಂಭಣೆ ಆಗ್ತಾ ಇರ್ತಾರೆ. ಸತ್ತವರ ಕುಟುಂಬ ಹೇಗಿರ್ತದೆ ಅಂತ ಗೊತ್ತೇ ಇರಲ್ಲ. ಅವರನ್ನೆಲ್ಲ ಹುಡ್ಕೊಂಡು ಹೋಗಿದ್ದಾರೆ ಇರ್ಷಾದ್. ಹುಡ್ಕೊಂಡು ಹೋಗಿ ಆ ಕುಟುಂಬಗಳಲ್ಲಿ ಇವತ್ತಿನ ಕಣ್ಣೀರ ಕಥೆಗಳು, ರಕ್ತ ಕಣ್ಣೀರಾಗಿ ಹರಿತಾ ಇದ್ದಂಥ ಕಥೆಗಳನ್ನ ಬರೆದಿದ್ದಾರೆ. ಖಂಡಿತವಾಗಿಯೂ ನಮಗೂ ಕೂಡ ನಾವು ಮಾಡ್ತಿರ್ತೀವಿ, ಅದನ್ನೆಲ್ಲವನ್ನ ನೆನಪು ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಆದರೆ ಒಂದು ದಶಕದ ಕಥೆಗಳನ್ನು ಅವರು ಬರೆದಿದ್ದಾರೆ. ಕೊಲೆಗಳು ಮಂಗಳೂರಿನಲ್ಲಿ 92ರಲ್ಲಿ ಆರಂಭ ಆಗಿದೆ. ಬಹುಶಃ ಪ್ರಥಮ ಕೊಲೆ ನಾನಿರುವಂತ ಕಾಟಿಪಲ್ಲ ಗ್ರಾಮದಲ್ಲಿ ಆಯಿತು. ಬಾಬರಿ ಮಸೀದಿ ಹೊಡೆದ ದಿನವೇ ನಮ್ಮೂರಲ್ಲಿ ಕೊಲೆಯ ಮೂಲಕ ಸರಣಿ ಆರಂಭ ಆಯಿತು. ಬಹುಶಃ ಈಗ ಒಂದು 100 ಕೊಲೆಗಳಾದರೂ ಆಗಿರ್ತದೆ ಅಂತ ಒಂದು ಸರಳ ಲೆಕ್ಕಾಚಾರ. 92ರವರೆಗೆ ಹೇಳಿದ್ರು ನಾವು ಹಬ್ಬ ಹರಿದಿನಗಳು, ರಂಜಾನ್ ಇರ್ಬೋದು, ರಾಮನವಮಿ ಇರ್ಬೋದು, ದಸರಾ ಇರ್ಬೋದು, ಚೆನ್ನಾಗಿ ಯಾವ ಭದ್ರತೆ ಇಲ್ಲದೆ ನಾವು ಹಬ್ಬಗಳನ್ನ ಎಲ್ಲರ ಜೊತೆಯಾಗಿ ಆಚರಿಸ್ತಾ ಇದ್ದೀವಿ ಅನ್ನೋ ಮಾತನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳಿ, ಹೌದು ಆಚರಿಸ್ತಾ ಇದ್ವಿ. ಆದ್ರೆ ಈಗ ಆಚರಿಸಕ್ಕಾಗ್ತಾ ಇದೆ. 92ರ ಬಾಬರಿ ಮಸೀದ್ ಡೆಮಾಲಿಶ್ ಆಗುವಾಗ ನಾನು ಈಗಿರುವ ಕಾಟಿಪಾಳದಿಂದ ಒಂದು 4-5 ಕಿಲೋಮೀಟರ್ ದೂರ ಸುರತ್ಕಲ್ ಸೆಂಟ್ರ್ ಪಾಯಿಂಟ್, ಕುಳಾಯಿ ಅನ್ನುವಂಥ ಗ್ರಾಮ ಆ ಕಡೆ ಇದೆ, ಕಾಟಿಪಾಳ ಅನ್ನುವಂಥ ಗ್ರಾಮ ಈ ಕಡೆ ಇದೆ. ನಾನು ಕುಳಾಯಲ್ಲಿದ್ದೆ. ಅವಾಗ ಇನ್ನೂ ಕೂಡ ಜೆನ್ಸಿ, ನಾವು ಇನ್ನು ಹದಿಹರೆಯದ ವಯಸ್ಸು. ನಾನೊಂದು ಸಲ ವರ್ತಮಾನ, ರವಿಶಂಕರ್ ರೆಡ್ಡಿ ಅವರ ವರ್ತಮಾನದಲ್ಲಿ ಬರೆದಿದ್ದೆ, ನಾನು ಕುಳಾಯಲ್ಲಿ ಗಲಾಟೆ ಆದಾಗ ನಾವು ಅವಾಗೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ದಲಿತರ ಕಾಲೋನಿ ಇತ್ತು. ಎಲ್ಲ ಹಿಂದುಳಿದ ಜಾತಿಗಳ ಹುಡುಗರು, ನಾವು ಬೇರೆ ಹುಡುಗರು ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ. ಒಟ್ಟಿಗೆ ಗೆಳೆಯರು ನಾವು, ನಮ್ಮಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ಹಾಗೆ ಆಡ್ತಾ ಇದ್ದವರು ಅವತ್ತು ನಮಗೆ ಮಸೀದಿಯಿಂದ ಯಾರೋ ಬಂದು ಹೇಳಿದ್ರು, ಮಸೀದಿ ಮೇಲೆ ದಾಳಿ ಆಗ್ಬೋದು, ನಾವು ಮಸೀದಿ ಕಾಯ್ಬೇಕು ಅಂತ. ನಾವೆಲ್ಲ ಹುಡುಗರು, ಮುಸ್ಲಿಂ ಹುಡುಗರು, ಇವಾಗ ನಮ್ಮ ಹಿಂದೂ ಗೆಳೆಯರ ಹತ್ರ, ದಲಿತ ಗೆಳೆಯರಿದ್ರು, OBC ಗೆಳೆಯರಿದ್ರು, ಅವ್ರಿಗೆ ಹೇಳಿದ್ವಿ ಹಿಂಗೆ ಬಂದಿದೆ, ನಾವು ಮಸೀದಿ ಹತ್ರ ಹೋಗ್ತೀವಿ, ಅಲ್ಲಿ ಏನಾದ್ರೂ ಆಗ್ಬೋದು ಅಂತ. ನಾವು ಬ್ಯಾಟ್ ವಿಕೆಟ್ ಬಿಟ್ಟು ಆ ಕಡೆ ಹೋದ್ವಿ. ನನ್ನ ಈ ದಲಿತ ಹಿಂದೂಗಳಿದ ಗೆಳೆಯರು, ಅಲ್ಲಿ ಮುಗೇರ ಸಮುದಾಯ, ದಲಿತರಲ್ಲಿ ಮುಗೇರು ಅಂತಿದ್ದಾರೆ, ಅಲ್ಲಿ ಅವ್ರದ್ದು ಇದು ಒಂದು ದೇವಸ್ಥಾನ ಇದೆ, ಮಾನಕಳಿ ದೇವಸ್ಥಾನ. ಅವರು ಅಲ್ಲಿಗೆ ಹೋದ್ರು, ಅಲ್ಲಿ ಪಕ್ಕದಲ್ಲಿ ಅವ್ರು ಬಹುಶಃ ಅದನ್ನು ಕಾಯ್ಲಿಕ್ಕೆ ಹೋದ್ರು. ಹಂಗೆ ಹೋದವ್ರು ನಾವು ಮತ್ತೆ ಒಟ್ಟಾಗಲೇ ಇಲ್ಲ ಮೈದಾನದಲ್ಲಿ. ಹಂಗೆ ದೂರ ಆದವ್ರು ದೂರವೇ ಆದ ಅಂತ ಒಂದು ಸ್ಥಿತಿ ಇರುವಂತಹದ್ದು. ಮತ್ತೆ ನಮಗೆ ಪುರಾಣದ ಕಥೆಗಳೆಲ್ಲ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನಮ್ಮೂರು ಕುಳಾಯಿಯಲ್ಲಿ, ನನ್ನ ಹೆಂಡತಿ ಹುಡುಗರ ಕುಳಾಯಿಯಲ್ಲಿ ಈಗ ಅವರ ಮನೆ ಎದುರುಗಡೆನೆ ಊರಿನ 10 ಸಂವತ್ಸರ ಮನೆಯ ಅಂಗಳದಲ್ಲೇ 10 ಸಂವತ್ಸರ ಯಕ್ಷಗಾನ ಆಗ್ತದೆ. ಮತ್ತೆ ಇನ್ನೊಂದು ಬಂಟ್ರ ಮನೆಯಲ್ಲಿ ಒಂದು ಯಕ್ಷಗಾನ, 2 ಯಕ್ಷಗಾನಗಳು ಗ್ಯಾರಂಟಿ. ನಾವು ಬಾಲ್ಯದ 5-6 ವರ್ಷದಿಂದ ಶುರುವಾಗಿ ಈ 92ರ ಕೋಮುಗಲವರೆಗೆ ಪ್ರತಿ ವರ್ಷನೂ ಯಕ್ಷಗಾನ ನೋಡಿದ್ವಿ, ಬೇರೆ ಬೇರೆ ಪ್ರಸಂಗಗಳನ್ನ ನೋಡಿದ್ವಿ. ಅದರಿಂದಾಗಿ ಪುರಾಣದ ಕಥೆಗಳೆಲ್ಲ ನಮ್ಗೆ ನಮ್ಮೊಳಗೆ ಇಳಿದಿದೆ. ಊರಲ್ಲಿ 3 ದೇವಸ್ಥಾನ ಇತ್ತು, ಕೊಡದಪ್ಪು, ಮಂಕಲಿ, ಇನ್ನೊಂದು ಕೂಡ ಕೊಡದಪ್ಪು. ಆ 3 ದೇವಸ್ಥಾನದಲ್ಲಿ ಪ್ರತಿ ವರ್ಷ ದೈವದ ಕೋಲ ನೇಮ ನೋಡ್ತಾ ಇದ್ವಿ. ಹಂಗೆ ನಾವು ಬೆಳೆದಿದ್ವಿ. ಈಗ 92ರ ನಂತರ ಯಕ್ಷಗಾನ, ನೇಮ, ಕೋಲ, ಉರುಸುಗಳಿಗೆ ಒಟ್ಟಿ ಹೋಗೋದು ಬಿಡಿ, ಸ್ಕೂಲ್ ಡೇಗಳಿಗೆ ಮುಸ್ಲಿಮರು ಹೋಗ್ಲಿಕ್ಕೆ ಭಯಪಡುವಂತ ಸ್ಥಿತಿ ನಿರ್ಮಾಣ ಆಯ್ತು. ಹೊಡೆದಾಟ ಬೆಳೆದಾಟಗಳು, ಈ ರೀತಿ ದೂರಾದ ಕಥೆಗಳು ಬಹುಶಃ ಅಷ್ಟು ವಿವರವಾಗಿ ಹೇಳಲಿಕ್ಕೆ ಸಮಯ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇರುವಂತ ನಾವು ಈ ರಕ್ತ ಕಣ್ಣೀರಾಗಿರುವಂತ ಕಥೆಗಳನ್ನ ನಾವೆಲ್ಲರೂ ಓದ್ಬೇಕಾಗಿದೆ. ಇದರಲ್ಲಿ ಒಂದು 10-15 ಕಥೆಗಳಿದೆ. ನಮ್ಮ ಇದರಲ್ಲಿರೋದು 13 ಇರ್ಷಾದ್ ನೀವು ಇದರಲ್ಲಿ ಕೊಟ್ಟಿರೋದು ಅಲ್ವಾ, 13 ಪುಟಗಳನ್ನ ಸಂದರ್ಶನ ಮಾಡಿದ್ದೀರಿ ಜಿಲ್ಲೆಯಲ್ಲಿ. ನಮ್ಮ ಕಾಟಿಪಲ್ಲ 1ರಲ್ಲಿ 9 ಜನರ ಕೊಲೆಗಳಾಗಿವೆ. 92ರಿಂದ ಹಿಡಿದು 2002ರವರೆಗೆ
ಕೊಲೆ ಸುಲೈಮಾನ್ ಅನ್ನುವಂಥವ್ರನ್ನ ಕೊಲೆ ಆಯಿತು. ಆತ ತನ್ನ ಮನೆಯಲ್ಲಿ ಅವತ್ತೆಲ್ಲ ಬಂದು ಕರ್ಫ್ಯೂ ಇತ್ತು, ತನ್ನ ಮನೆಯಲ್ಲಿ ಕೇರ ಮಾಡ್ತಾ ಇದ್ದ ಅಣ್ಣ ತಮ್ಮಂದ್ರ ಜೊತೆ ಸೇರಿಕೊಂಡು. ಆ ಮುಸ್ಲಿಮರು ಏರಿಯಾದಲ್ಲಿ ಏನೋ ಹಿಂದೂಗಳ ಮೇಲೆ ದಾಳಿ ಆಗ್ತದೆ ಅಂತ ಏನೋ ಗಾಸಿಪ್ಗಳು ಹರಡಿ ಹಿಂದೂ ಏರಿಯಾದಿಂದ ಒಂದು ತಂಡ ಮುಸ್ಲಿಂ ಏರಿಯಾಗಳ ಕಡೆ ಬಂತು. ಬರುವಾಗ ಫಸ್ಟ್ ಸಿಕ್ಕಿದ ಮನೆ ಸುಲೈಮಾನ್ ಮುಸ್ಲಿಂ ಏರಿಯಾ ಎಂಟರ್ ಆಗುವಾಗ ಅವ್ರಿಗೇನು ಗೊತ್ತಿಲ್ಲ, ಎಲ್ಲ ಪರಿಚಯದವರು ಆಟ ಆಡ್ತಾ ಇದ್ರೆ ಮನೆ ಮೇಲೆ ಅಟ್ಯಾಕ್ ಆಯ್ತು. ಅಣ್ಣ ತಮ್ಮಂದ್ರ ಮೇಲೆ ಹೊಡೆತದಲ್ಲಿ ಸುಲೈಮಾನ್ ಸತ್ತೋರು. ಅಲ್ಲಿಂದ ಕೊಲೆಗಳು ಆರಂಭ ಆಯಿತು. ಅವರ ಅಣ್ಣ ಈಗಲಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದಾರೆ, ಹುಸೇನ್ ಕಾಟಿಪಳ್ಳ ಅಂತ, ಕವಿ ಮತ್ತು ಹಾಡುಗಾರ. ಈಗಲೂ ಅವರಿಗೆ ಸೌಹಾರ್ದದ ಇದರಲ್ಲಿ ಬಹಳ ಆಸಕ್ತಿ. ಈಗಲೂ ಆ ಸೌಹಾರ್ದದ ಹಾಡುಗಳನ್ನ ತಾನೇ ಸಾಹಿತ್ಯ ಹಾಕಿ, ನಾವೇನೇ ಸೌಹಾರ್ದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರೆ ಅವರೇ ಒಂದು ಸಾಹಿತ್ಯ ಹಾಕಿ ಸಂಗೀತ ಸಂಯೋಜನೆ ಮಾಡಿ ಅವರನ್ನು ಹಾಡ್ತಾರೆ. ಅವರೇನು ಕೋಮುವಾದಿ ಆಗಲಿಲ್ಲ, ಸುಲೈಮಾನ್ನಿಂದ ಆರಂಭ ಆಯಿತು. ಅದೇ ವರ್ಷ ಅದಾದ್ಮೇಲೆ 98ರಲ್ಲಿ ಕೋಮುಗಲಭೆ ಆಯಿತು. ಆ ವರ್ಷ ಮತ್ತೊಂದು ಕೊಲೆ ಆಯಿತು. ಪರಮೇಶ್ವರ ಅಂತ ಒಬ್ಬ ಬಿಲ್ಲಮ ಸಮುದಾಯವರನ್ನ ಕೊಲೆ ಆಯಿತು ಮುಸ್ಲಿಂ ಏರಿಯಾದಲ್ಲಿ. ಆ ಗುಂಪು ಘರ್ಷಣೆ ಎರಡು ಕಡೆಯಿಂದ, ಮಸೀದಿ ಹತ್ರ ಮುಸ್ಲಿಮರು ನಿಂತಿದ್ರೆ ಆ ಕಡೆಯಿಂದ ಹಿಂದೂ ಯುವಕರ ತಂಡ ಈ ಕಡೆ ಬಂದರು. ಆ ಹೊಡೆದಾಟದಲ್ಲಿ ಪರಮೇಶ್ವರ ಅಂತ ಬಿಲ್ಲವ ಒಬ್ಬ ಸಂಸಾರದ ಗೃಹಸ್ಥ ಸತ್ತೋದು. ಆ ರೀತಿ ಎರಡು ಕೊಲೆಗಳಾಗಿವೆ. ಇದು ಕೋಮು ಗಲಭೆಗಳಲ್ಲಿ ಕಾಟಿಪಳ್ಳದಲ್ಲಿ ಆದಂತ ಕೊಲೆಗಳು. ಆಮೇಲೆ ಸೀರಿಯಸ್ ಆಗಿ ಪ್ರತೀಕಾರದ ಕೊಲೆಗಳು ನಡೀತಾ ಹೋದವು. ಮತ್ತೆ 98ರಲ್ಲಿ ಇನ್ನೊಂದು ಕೋಮು ಗಲಭೆ, ಜಾಕೀರ್ ಹುಸೇನ್ ಒಬ್ಬ ವಿದ್ಯಾರ್ಥಿ ಆಗಷ್ಟೇ ಪದವಿ ಮುಗಿಸಿದ್ದ. ಆತನ ಮನೆಯಲ್ಲಿ ಆತನ ಅಕ್ಕ ಮತ್ತು ಅಣ್ಣ ರಜಾಕ್ ಅಂತ ಹೇಳಿದ್ರು. ಅವರು ನೆರೆಕೆರೆಯ ಅದು ಮುಸ್ಲಿಮ ಮನೆ ಏರಿಯಾ ಮುಗಿದ ತಕ್ಷಣ ಹಿಂದೂ ಏರಿಯಾ 5ನೇ ಬ್ಲಾಕ್ ಅಂತ, ಅಲ್ಲಿ ಹಿಂದೂ ಏರಿಯಾದಲ್ಲಿ ಇದೆ ಮನೆ. ಎಲ್ಲರ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ರು. ಅದರಿಂದ ಅವ್ರಿಗೆ ಧೈರ್ಯ, ನಮ್ಗೇನು ಆಗ್ಲಿಕ್ಕಿಲ್ಲ, ಎಲ್ಲರೂ ನಮ್ಮವರೇ, ನಮ್ಮ ಮನೆಯಲ್ಲೇ ಟ್ಯೂಷನ್ಗೆ ಬರುವಂತ ಹುಡುಗರು ಈಗ ಸ್ವಲ್ಪ ಬೆಳೆದಿರುವಂತ ಮನೆಯ ತಮ್ಮಂದಿರು ತಂಗಿದ್ರು ಟ್ಯೂಷನ್ಗೆ ಬರ್ತಾರೆ ಅಂತ ಹೇಳಿ ಆ ಧೈರ್ಯದಲ್ಲಿ ಇದ್ರು. ಅಲ್ಲಿ ನಾಗರಾಜ ಅನ್ನುವಂತ ಇನ್ನೊಬ್ಬ ಹಿಂದೂ ಯೋಚನೆಯ ಲೀಡರ್ ಇದ್ದ. ಆತನ ಮೇಲೆ ದಾಳಿ ಆಯಿತು. ಆತನ ಮನೆಗೆ ನುಗ್ಗಿ ಕೋಮುಗಲಭೆ ಟೈಮಲ್ಲಿ ಕೋಮುಗಲಭೆ ಗೆಟ್ಟಾಗ್ತಾ ಬಂತು. 98ರಿಂದ 10 ದಿವಸ ನಡೆದಿತ್ತು. ದಾಳಿ ಆಗುವಾಗ ಆ ನಾಗರಾಜನ ಮನೆಗೆ ಹೋಗಿ ಆ ಮುಸ್ಲಿಂ ಹುಡುಗರು ಹೊಡೆದ್ರು. ಎಲ್ಲ ಸಣ್ಣ ಪುಟ್ಟ ಗಾಯ ಆಗಿಲ್ಲ. ನಾಗರಾಜನ ಮೇಲೆ ದಾಳಿ ಆಯಿತು, ಆತನನ್ನ ಕೊಂದ್ರು ಅಂತ ಹೇಳೋ ರೂಮರೆಲ್ಲ ಹೊರಡಿತು. ಆವಾಗ ಪ್ರತೀಕಾರಕ್ಕಾಗಿ ಮುಸ್ಲಿಮರನ್ನ ಹುಡ್ಕೊಂಡು ತಂಡ ಹೊರಡುತ್ತಲ್ಲಿಂದ ಹೊರಡುವಾಗ ಈ ಜಾಕಿರು ಬಾಗಿಲ ಹತ್ರ ನಿಂತ್ಕೊಂಡಿದ್ದಾನೆ ಮನೆಯಲ್ಲಿ. ಆತನಿಗೆ ಧೈರ್ಯ, ನಮ್ಗೇನ್ ಮಾಡ್ತಾರೆ, ಎಲ್ಲ ನಮ್ಮ ಮನೆಯಲ್ಲಿ ಆಡಿಗಳಿದ್ದವರು ಅಂತ. ಅವ್ರ ಸೀದಾ ನುಗ್ಗಿದ್ದೆ ಜಾಕೀರ್ ಮನೆಗೆ. ತಾಯಿಗೂ ಹೊರಡು, ಎಲ್ರಿಗೂ ಹೊರಡು. ಜಾಕೀರನ್ನ ಕೊಂದು ಕೊನೆಗೊಂದು ಡೈಲಾಗ್ ಹೇಳಿದ್ರಂತ ಟೀಮ್ ಹೊರಗಡೆ. ಅಮ್ಮನ ಪರಿಚಯ ಇಲ್ಲ ಜಾಕೀರಮ್ಮ. ಅಮ್ಮ ಬೇಜಾರು ಮಲ್ಪಚ್ಚಿ ಕೋಮುಗಲಭದ ಸಂದರ್ಭ ಇದು ಕೂಡ ಸಹಜ, ಅಂದ್ರೆ ಕೋಮು ಸಂಘರ್ಷ ನಮ್ಗೇನ್ ಮಾಡಕ್ಕಾಗಲ್ಲ, ಇದೆಲ್ಲ ಸಹಜ, ಬೇಜಾರು ಮಾಡಬೇಡಿ ಅಂತ ತಾಯಿಗೆ ಸಮಾಧಾನ ಮಾಡಿ ಹೋದ್ರೆ ಕೊಂಡು. ಈ ರೀತಿಯಾದಂತಹ ಇದನ್ನ ನೋಡ್ಕೊಂಡು ನಾವು ಬೆಳೆದವರು. ಅದನ್ನ ಪುಸ್ತಕ ಬಹುಶಃ ನಾನು ಅವಾಗ ಕಿಶೋರ್ ಅವ್ರ ಮಾತಾಡ್ತಾ ಹೇಳಿದೆ, ಪುಸ್ತಕ ಇದರಲ್ಲಿ ದಪ್ಪ ಇದೆ, ಹಿಂಗೆ ತಿಳಿದಿದೆ ಅಂತ. ಎಲ್ಲ ಬರೋದು ಇದಕ್ಕೊಂದು ದಪ್ಪ ಆಗುವಷ್ಟು ಕಥೆಗಳಿದೆ ಅಂತ. ಆಮೇಲೆ 98ರ ನಂತರ ನಡೆದಂತ ಪ್ರತೀಕಾರದ ಕೊಲೆಗಳೇನಿದೆ ಅದರಲ್ಲಿ ಒಂದು ಬಸ್ ಚಾಲಕ ರೌಫ್ ಅನ್ನೋವನ್ನ ಒಂದು ಕೋಮುವಾದಿ ಬಹುಶಃ ಬಲಪಂಥೀಯ ಟೀಮು ರೌಫ್ ಅನ್ನ ಬಸ್ ನಲ್ಲಿ ಡ್ಯೂಟಿ ಮಾಡ್ತಾ ಇರುವಾಗ ಚೌತಿ ಹಬ್ಬ ಅವರು ಲಾಸ್ಟ್ ಟ್ರಿಪ್ 10:30 ಗಂಟೆಗೆ ನಾವು ನಮ್ಮ ಮನೆಗಿಂತ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೊನೆಯ ಟ್ರಿಪ್ ನಲ್ಲಿ ಆತನ ಬಸ್ಸಿನಲ್ಲಿ ನುಗ್ಗಿ ಡ್ರೈವಿಂಗ್ ಸೀಟ್ ಅಲ್ಲೇ ಹೊಡೆದುಕೊಂಡು ಆ ಕೊಲೆ ಆಯಿತು. ಅದರ ಮೇಲೆ ಆ ಕೊಲೆಗೆ ಪ್ರತೀಕಾರ ಅದರಲ್ಲಿ ಒಬ್ಬ ಉದಯ ಪೂಜಾರಿ ಇದ್ದ. ಆಮೇಲೆ ಆತ ಅಲ್ಲಿ ಆ ಕಮ್ಯುನಿಟಿನ ಲೀಡರ್ ಸುರತ್ಕಲ್ ಭಾಗದಲ್ಲಿ. ಆ ರೋಫಿನ ಕೊಲೆಗೆ ಪ್ರತೀಕಾರ ಅಂತ ಹೇಳಿ ಅದು 2001ರಲ್ಲಿ ರೋಫಿನ್ ಕೊಲೆ ಅಂದ್ರೆ 2006ರಲ್ಲಿ ಉದಯ ಪೂಜಾರಿ ಕೊಲೆ ಆಗ್ತದೆ. ಉದಯ ಪೂಜಾರಿಯ ಕೊಲೆಗೆ ಪ್ರತೀಕಾರ ಅಂತ ಹೇಳಿ ಒಬ್ಬ ತೀರಾ ಇನೋಸೆಂಟ್ ವಿದ್ಯಾರ್ಥಿ PUC ಡಿಗ್ರಿ ಫಸ್ಟ್ ಇಯರ್ ತಂಜೀಮ್ ಅಂತ ಕಾಟಿಪಳ್ಳ, ನಮ್ಮ ನೆರೆಕೆರೆ ಮನೆ ಹುಡುಗ ಕಾಟಿಪಳ್ಳದಲ್ಲಿ. ತಂಜೀಮ್ನನ್ನ ಕ್ರಿಕೆಟ್ ಟೂರ್ನಮೆಂಟ್ ನೋಡ್ತಾ ಇರುವಾಗ ನಡು ರಸ್ತೆಯಲ್ಲಿ ಬೈಕ್ನಿಂದ ಎಳೆದು ಹಾಕಿ ಕಡಿದು ಕೊಂದರು ತಂಜೀಮ್ ಅನ್ನು. ಆದ್ರೆ ತಂದೆ ನನ್ನ ಜೊತೆ ಸಕಲೇಶ್ಪುರದಲ್ಲಿ ಜವಳಿ ವ್ಯಾಪಾರ ಮಾಡ್ತಾ ಇದ್ದ, ಅಫ್ಸಾಲ್ ಟೆನ್ನಿಸ್. ಮಗ ತೀರ್ಕೊಂಡಿದ್ದು, ತಂದೆ ತೀರ್ಕೊಂಡಿದ್ದು, ತಾಯಿ ಜೊತೆ ಇದ್ದ ಮಗ ಆತನನ್ನು ವಿದ್ಯಾರ್ಥಿಯನ್ನೇ ಕೊಲೆ ಮಾಡಿದ್ರು. ಇದಾದ್ಮೇಲೆ ನಿಮ್ಗೆ ಗೊತ್ತಿದೆ ದೀಪಕ್ ರಾವ್ ಇದರಲ್ಲಿ ಇದೆ ಕತೆ. ದೀಪಕ್ ರಾವ್ ಕೊಲೆ ಆತ ಕೂಡ ಯಾವುದೇ ರೀತಿಯಾದಂತಹ ಗಲಾಟೆ ಇದರಲ್ಲಿ ಒಬ್ಬ ಹಿಂದೂರನ್ನ ಕೊಡಬೇಕು. ದೀಪಕ್ ರಾವ್ ಸಿಕ್ಕಿದ ಕೊಂದು ಆತನ ಕೊಲೆ. ಆ ಕೊಲೆಗೆ ಪ್ರತೀಕಾರ ಅಂತ ಇನ್ನೆಲ್ಲ ಬೇರೆ ಗ್ರಾಮದಲ್ಲಿ ಬಶೀರ್ ಕೊಲೆ ಆಯ್ತು, ಅದು ಬೇರೆ. ಈ ಕಾಟಿಪಳ್ಳದಲ್ಲಿ ಮತ್ತೆ ಅದರ ನಂತರ ದೀಪಕ್ ರಾವ್ ಕೊಲೆ ನಂತರ ಫಾಜಿಲ್ ಅನ್ನುವಂಥ ಕಾಟಿಪಳ್ಳ ಗ್ರಾಮದ ಹತ್ರನೇ ಮಂಗಲ್ಪೇಟೆ ಅಂತ ಕೊಲೆ ಆದದ್ದು ಮಾತ್ರ ಸುರತ್ಕಲ್ ಕಾಟಿಪಳ್ಳದಿಂದ 3
ಕಿಲೋಮೀಟರ್ ಆ ಕಡೆ ಸುಳ್ಯದ ನೆಟ್ಟಾರ್ನಲ್ಲಿ ಕೊಂಡ್ರು ಅಂತ ಹೇಳ್ಕೊಂಡು ಇಲ್ಲಿ ಆತನನ್ನ ಯಾರನ್ನಾದ್ರೂ ಒಬ್ಬ ಮುಸಲ್ಮಾನ ಕೊಡ್ಬೇಕು ಅಂತ ಸುರತ್ಕಲ್ ಪೇಟೆಯಲ್ಲಿ ಸಿಕ್ಕಿದಂತ ಕಾಟಿಪಳ್ಳದ ಫಾಜಿಲ್ ಕೊಂಡ್ರು. ಈ ರೀತಿ ಇದಾಗಿ ಇನ್ನು 1 ವರ್ಷಕ್ಕೆ 2002-2003 ಒಬ್ಬ ಅಲ್ಲಿ ನೈಟ್ ಅಂಗಡಿ ಅಂತ ಇದೆ, ಅಲ್ಲಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಮಧ್ಯ ವಯಸ್ಕ ಜಲೀಲ್ ಅಂಗಡಿಗೆ ನುಗ್ಗಿ ಕೊಲೆ ಮಾಡಿದ್ರು. ಆತನಿಗೆ ಎಲ್ಲ ವಿಭಾಗದ ಇವರಿದ್ರು, ಗಿರಾಕಿಗಳಿದ್ರು ಆತನ ಅಂಗಡಿ. ಆದ್ರೆ ಆತನ ಮರಣ ನೋಡ್ಲಿಕ್ಕೆ ನಾವು ಹೋದ್ರೆ ಮುಸಲ್ಮಾನರನ್ನು ಹೊರತುಪಡಿಸಿ ಸಾಮಾನ್ಯ ಜನ ಬಿಡಿ ಪೊಲಿಟಿಷಿಯನ್ಸ್ ಬಂದಿರ್ಲಿಲ್ಲ. ಪೊಲಿಟಿಷಿಯನ್ಸ್ ನಾನು ಬರೆದು ಸೇರಿಸ್ಕೊಳ್ತೇವೆ. ಆಮೇಲೆ ನಾವೇ ಒಂದು ತಂಡ ಕಟ್ಕೊಂಡು ಎಲ್ಲ ಪಕ್ಷಗಳಲ್ಲಿ ಇದ್ದಂತ ಎಲ್ಲ ಸೆಕ್ಯುಲರ್ ಜನರನ್ನ, ದಲಿತ ರೈತ ಚಳವಳಿಗಳ ಮುಖಂಡರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರ ಮನೆಗೆ ವಿಸಿಟ್ ಕೊಟ್ಟು ಒಂದು ನನ್ನ ಸಮಾಧಾನಕ್ಕಾದ್ರೂ ಅದನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿ, ಈ ರೀತಿ ನಮ್ಮ ಕಾಟಿಕೊಳ್ಳ ಒಂದೇ ಗ್ರಾಮದಲ್ಲಿ 9 ಜನ ಸತ್ತಿದ್ದಾರೆ. ಇನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇನು ಆಗಿರ್ಬೋದು ಅನ್ನುವಂಥದ್ದನ್ನು ನೀವು ಲೆಕ್ಕ ಹಾಕೊಳ್ಬಹುದು. ಇದು ಒಂದು ರೀತಿಯಲ್ಲಿ ಆದಂತ ಘರ್ಷಣೆಗಳು. 98ರಲ್ಲಿ ನಮ್ಮ ಊರಿನ ಪಕ್ಕದಲ್ಲಿ ಒಂದೇ ಮನೆಗೆ ನುಗ್ಗಿ 60-80 ವರ್ಷದ ವೃದ್ಧ ಸಹಿತ 3 ಜನ ಕೊಂದದ್ದು, ಅದೆಲ್ಲ ಕಥೆಗಳು ಬೇಕಾದಷ್ಟಿದೆ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಕಮ್ಯುನಲ್ ಇದೆಯಲ್ಲ, ಅದೀಗ ಕೇವಲ ಒಂದು ಹಿಂದುತ್ವದ ರಾಜಕಾರಣ ಆಗಿ ಮಾತ್ರ ಉಳಿದಿಲ್ಲ, ಅದೀಗ ಒಂದು ಮಾಫಿಯಾ ಗ್ಯಾಂಗ್ ಆಗಿ ಪರಿವರ್ತನೆ ಆಗಿದೆ. ಅದರಲ್ಲಿ ಈಗ ಏನಾಗಿದೆ, ಎಲ್ಲ ರೀತಿಯಾದಂತ ಹಣಕಾಸಿನ ವ್ಯವಹಾರಗಳು ನಡೆಯುತ್ತೆ. ಅದರಿಂದ ಅಲ್ಲಿ ಒಳಗಡೆ ಕ್ಲಾಸ್ಗಳು ಹುಟ್ಟಿದೆ, ಗ್ಯಾಂಗ್ ವಾರ್ಗಳಾಗಿದೆ. ಆ ಗ್ಯಾಂಗ್ ವಾರ್ಗಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂದ್ರೆ ಅದು ಇನ್ನು ದೊಡ್ಡ ಸಂಖ್ಯೆಯಲ್ಲಿದೆ ಸರ್, ಅದನ್ನ ಗಮನಿಸಬೇಕು ನೀವು. ಅದರಲ್ಲಿ ನಮ್ಮ ಸುರತ್ಕಲ್ ಹತ್ರ ಕೋಡಿಕೆರೆ ಅಂತ ಇದೆ, ಬಹಳ ಹಿಂದುತ್ವದ ವೆರಿ ಸ್ಟ್ರಾಂಗ್ ಟೀಮ್ ಅಂತ ಕರೆಯುವಂತ ಒಂದು ತಂಡ ಇದೆ. ತುಂಬಾ ಕೊಲೆಗಳಲ್ಲೆಲ್ಲ ಭಾಗಿಯಾಗಿದ್ದಾರೆ ಮುಸ್ಲಿಮರು. ಅಲ್ಲಿ ಕೋಡಿಕೆರೆ ಶಿವರಾಜ್ ಅನ್ನೋನನ್ನು ಕೊಲೆ ಮಾಡ್ತಾರೆ. ಯಾಕಂದ್ರೆ ಅವ್ರದೇ ಟೀಮ್ ಈ ರೀತಿಯ ವ್ಯವಹಾರಗಳಿದ್ರಲ್ಲಿ ಶಿವರಾಜನ ಕೊಲೆ ಮಾಡ್ತಾರೆ. ಶಿವರಾಜನ ಕೊಲೆಗೆ ಪ್ರತೀಕಾರ ಅಂತ ಜೈಲಿಂದ ಜಾಮೀನಿಂದ ಬಂದಿದ್ದಾನೆ ಪ್ರಕಾಶ್ ಅಂತ. ಆದ್ರಿಂದ ಸುರತ್ಕಲ್ NIT ಕಾಲೇಜಿನ ಮುಂಭಾಗ ಬಸ್ನಲ್ಲಿ ಹೋಗ್ತಾ ಇದ್ದಾಗ ಕೋರ್ಟಿಗೆ ಬಂದು ಹೋಗ್ತಾ ಬಸ್ನಿಂದ ಎಳೆದು ಹಾಕಿ ಎಲ್ಲ ಮುಂದೆನೆ ಆತನ ತಲವಾರಲ್ಲಿ ಕೊಡದು ಪ್ರಕಾಶನ ಕೊಲೆ ಮಾಡ್ತಾರೆ. ಇದರ ಬೆನ್ನಿಗೆ ಅಲ್ಲಿ ಇನ್ನೊಂದು ಜಾನುವಾರಲ್ಲಿ ಮಣಿಕಂಠ ಅನ್ನುವಂತ ಒಬ್ಬ ಇದೇ ಬಲಪಂಥೀಯ ಟೀಮ್ನ ಒಬ್ಬ ಹುಡುಗನ ಕೊಲೆ ಆಗ್ತದೆ. ಆ ಕೊಲೆಗೆ ಪ್ರತೀಕಾರವಾಗಿ ಹೇಮಂತ್ ಅನ್ನೋವನ್ನ ಕೊಲೆ ಆಗ್ತದೆ. ಎಲ್ಲರೂ ಅದೇ ಗ್ಯಾಂಗ್ಗಳಿಗೆ ಸೇರಿದವರು, ಪರಸ್ಪರ ಹೊಡೆದಾಡಿಕೊಂಡು ಆ ರೀತಿ ಕೊಲೆ ಆಗ್ತದೆ. ಅದಾದ್ಮೇಲೆ ನವೀನ್ ಸೂರಜ್ ಊರಲ್ಲಿ ಒಬ್ಬ ಲೀಡರ್ ಇದ್ರು ಬಿಜೆಪಿ, ಕೇಶವ ಶೆಟ್ಟಿಯನ್ನು ಕೂಡ ಇದೇ ರೀತಿಯಾದಂತ ಆಂತರಿಕವಾದಂತ ಏನೇನಿದೆ ವ್ಯವಹಾರಿಕ ಇದರಲ್ಲಿ ಅಲ್ಲಿ ಕೇಶವ ಶೆಟ್ಟಿಯನ್ನು ಕೂಡ ಕೊಲೆ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಮಂಗಳೂರಿನ ಸಿಟಿಯಲ್ಲಿ ಕಡ್ಲೆ ಮಂಜ ಅಂತ ಇದೆ, ಮಂಜನ್ನ ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ದಾರೆ ಅವರು. ಕಡ್ಲೆ ಮಂಜ ಅಂದ್ರೆ ಅವರು ಯಾವ ಕಾಲಕ್ಕೆ ಮಂಗಳೂರಿಗೆ ತೆಲುಗು ನಾಡಿನಿಂದ ವಲಸೆ ಬಂದವರು, ಕಡ್ಲೆ ಬೀಜ ವ್ಯಾಪಾರ ಮಾಡೋರು. ಈ ಹಿಂದೂ ಜಾಗೃತಿ ಲೀಡರ್ ಆದ ಮುಸ್ಲಿಮರ ಜೊತೆ ಫೈಟ್ ಅಲ್ಲಿ ಎಲ್ಲ ಮುಂಚೂಣಿ ಕಟ್ಟಿಕೊಂಡು ಒಳ ಜಗಳದಲ್ಲಿ ಆತನನ್ನು ಕೊಲೆ ಮಾಡಿದ್ರು. ಈಗ ಮಂಜನ್ನ ಬ್ರಿಗೇಡ್ ಅಂತ ಒಂದಿದೆ ಅಲ್ವಾ, ನಾವೆಲ್ಲ ರಾಯಣ್ಣ ಬ್ರಿಗೇಡ್ ತರ ತಿಳ್ಕೊಂಡಿದ್ದೇವೆ. ಮತ್ತೆ ತುಂಬಾ ಜನ ನಾನು ಹೇಳಿದೆ ವಿಷಯ ಏನು ಅಂತ. ಆ ಕಡ್ಲೆ ಮಂಜನವರ ಕೊಲೆಗೆ ಪ್ರತೀಕಾರವಾಗಿ ಇಬ್ಬರನ್ನ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡದ್ದು ಇಬ್ಬರದ್ದು ಕೊಲೆ ಆಗ್ತದೆ. 3 ಕೊಲೆಗಳು ಒಟ್ಟಿಗೆ ಅದರಲ್ಲಿ ಆಗ್ತದೆ. ಈ ರೀತಿಯಲ್ಲಿ ಸೀರಿಯಸ್ ಇದೆ ತುಂಬಾ. ಇದು ಆ ರೀತಿ ಇನ್ನೊಂದು ಹಿಂದೂಗಳನ್ನ ಕೊಲೆ ಮಾಡಿದ್ರು. ನಾನು ಫಾಜಿಲ್ ಕೊಲೆ ಆದಾಗ ಕೇಳಿದೆ, ಫಾಜಿಲ್ ಕೊಲೆ ಆದಾಗಲೂ ಕೇಳಿದೆ. ಮತ್ತೆ ಇತ್ತೀಚೆಗೆ ಫಾಜಿಲ್ ಕೊಲೆ ಆರೋಪಿಯನ್ನ ಕೊಲೆ ಆಯ್ತು ಸುಹಾಸ್ ಶೆಟ್ಟಿ ಕೊಲೆ ಆದಾಗ ಚರ್ಚೆ ಆದಾಗ ನಾವು ಬಹಳಷ್ಟು ಕೇಳಿದ್ವಿ. ಈ ನಮ್ಮ ಹಿಂದೂ ನಾಯಕ ಅಂತ ಹೇಳ್ತಿರಲ್ಲ, ಈ ಹಿಂದೂ ಮುಸ್ಲಿಮರ ಜೊತೆ ಜಗಳ ಇಲ್ಲದಂತ ಶಾಂತಿ ಕಾಲ ಅಂತ ಇರ್ತದಲ್ಲ, ಶಾಂತಿ ಕಾಲದಲ್ಲಿ ನಿಮ್ಮ ಹಿಂದೂ ನಾಯಕರು ಅಂತ ಕರೆಯುವಂಥವ್ರು ಏನ್ ಮಾಡ್ತಾ ಇರ್ತಾರೆ. ಮತ್ತೆ ಯಾರಲ್ಲ ನಿಮ್ಮ ಹಿಂದೂ ನಾಯಕರು ಅನ್ನುವಂಥದ್ದು ಈಗಲೇ ಹೇಳಿ, ನಾನು ಹೆಚ್ಚು ಕಮ್ಮಿ ಆದ್ಮೇಲೆ ಕ್ಲೈಮ್ ಮಾಡೋದಲ್ಲ ಅಂತ ಹೇಳಿದೆ. ಈ ರೀತಿಯಲ್ಲಿ ಅವರು ಈ ರೀತಿಯಾದಂತ ಹಿಂದುತ್ವದ ಹೆಸರಿನಲ್ಲಿ ಕ್ರಿಮಿನಲ್ ಗ್ಯಾಂಗ್ಗಳನ್ನ ಕಟ್ಕೊಂಡು ಇನ್ನೊಸೆಂಟ್ ಇಬ್ಬರೆಲ್ಲ ಕೊಲೆ ಮಾಡಿದ್ದಾರೆ. ಅದರಲ್ಲಿ ಕುಲಾಯಲ್ಲಿ ಒಬ್ಬ ಹರೀಶ್ ಭಂಡಾರಿ ಅಂತ ಸವಿತಾ ಸಮಾಜದ ಹುಡುಗ, ಆತ ಗಲ್ಫಿಗೆ ಮೊದಲು ಹೇರ್ ಕಟ್ಟಿಂಗ್ ಸೆಲೂನ್ ಇಟ್ಕೊಂಡಿದ್ದ ಆತನ ತಂದೆ ಜೊತೆಯಲ್ಲಿ. ಆಮೇಲೆ ಸೌದಿ ಅರೇಬಿಯಾಕ್ಕೆ ದುಬೈಗೆ ಹೋದ, ರಜೆಯಲ್ಲಿ ಬಂದಿದ್ದ. 2-3 ತಿಂಗಳು ರಜೆ ಬಿಟ್ಕೊಂಡು ಮತ್ತೆ ಮರುದಿವಸ ಊರಿಗೆ ಮತ್ತೆ ಗಲ್ಫಿಗೆ ಹೋಗ್ಬೇಕು. ಆತನ ಮನೆ ಮುಂದೆ ಒಂದು ಸುಪ್ರಭಾತ್ ರೆಸ್ಟೋರೆಂಟ್ ಅಂತಿದೆ ಕುಲಾಯಲ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್. ಅಲ್ಲಿ ಗೆಳೆಯರ ಜೊತೆ ಊಟ ಮಾಡ್ತಾ ಇದ್ರು. ಅಲ್ಲಿಗೆ ಈ ಗ್ಯಾಂಗ್ ಬಂದಿದೆ, ಕೋಡಿಕೆರೆ ಗ್ಯಾಂಗ್ ಬಂದಿದೆ. ಬಂದಿದ್ದಕ್ಕೆ ಅವನು ಎದ್ದು ನಿಂತು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಹೇಳಿ ಆತನ ಮನೆ ಹೋಟೆಲ್ ಮುಂಭಾಗ ಅಲ್ಲೇ ಮರುದಿವಸ ಟಿಕೆಟ್ ಆಗಿ ದುಬೈಗೆ ಹೋಗ್ಬೇಕು, ಆತನ ಕೊಲೆ ಕರೆದುಕೊಂಡು. ಈ ರೀತಿ ಹರೀಶ್ ಭಂಡಾರಿ ಕೊಲೆ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಗರೋಡಿ ಹತ್ರ ಕಿಶನ್ ಪೂಜಾರಿ ಅನ್ನುವಂತ ಒಬ್ಬ ಹುಡುಗನ ಕೊಲೆ ಆಗ್ತದೆ. ಉಡುಪಿಯಲ್ಲಿ ಪ್ರವೀಣ್ ಪೂಜಾರಿ ಅನ್ನುವಂಥವರನ್ನ ಕೊಲೆ ಆಗ್ತದೆ. ಬಂಟ್ವಾಳದಲ್ಲಿ ಹರೀಶ್ ಪೂಜಾರಿಯ ಕೊಲೆ ಆಗ್ತದೆ. ಇನ್ನೊಬ್ಬ ಕುಂದಾಪುರದ ಕೃಷ್ಣ ಪಾಟಲಿ ಅನ್ನೋವನ
ಹಿಂದೂಗಳನ್ನ ಅಥವಾ ತಮ್ಮನ್ನು ಒಪ್ಪದಿರುವಂತ ಹಿಂದೂಗಳ ಕೊಲೆ ಆಗ್ತದೆ. ಅದರಲ್ಲಿ ನಮ್ಮ ಡಿವೈಎಫ್ಐನ ಒಬ್ಬ ಕಾಮ್ರೇಡ್ ಆಗಿದ್ದಂತ ನಮ್ಮ ಶ್ರೀನಿವಾಸ್ ಬಜಾವ್ ಕೂಡ ಒಬ್ಬ ಆ ರೀತಿ ಕೋಮುವಾದವನ್ನು ಎದುರಿಸಿದ್ದಕ್ಕಾಗಿ ಕೊಲೆಯಾಗಿರುವಂತದ್ದು, ಮೈನಾರಿಟಿಗಳ ಮೇಲೆ ದಾಳಿ ಆದಾಗ ಎದುರು ನಿಂತದ್ದಕ್ಕಾಗಿ ಕೊಲೆಯಾದದ್ದು ಶ್ರೀನಿವಾಸ ಬಜಾರ್. ಈ ರೀತಿ ಹಿಂದೂ ಅಂತ ಇವರನ್ನು ನಾವು ಹಿಂದೂಗಳಂತ ಕ್ಲೈಮ್ ಮಾಡೋದು ಅಂತ ಅಮಾಯಕ ಹಿಂದೂಗಳನ್ನ ಕೊಂದದ್ದು ಈ ರೀತಿ ಇದೆ. ಅವರ ಒಳಗಡಿನ ಆಂತರಿಕ ಸಂಘರ್ಷಕ್ಕೆ ಬಲಿಯಾದಂಥದ್ದು ಕೂಡ ಬಹಳಷ್ಟು ಇದೆ. ಇದು ಈ ಪುಸ್ತಕದಲ್ಲಿ ಇನ್ಕ್ಲೂಡ್ ಆಗದಂತದ್ದು. ಅದರ ರೀತಿಯಲ್ಲಿ ಇವರ ಮೋರಲ್ ಪೊಲೀಸಿಂಗ್ ಏನಿದೆ, ಮೋರಲ್ ಪೊಲೀಸಿಂಗ್ ಆತ್ಮಹತ್ಯೆ ಮಾಡ್ಕೊಂಡು ಹೆಣ್ಮಕ್ಳು ಎಷ್ಟಿದ್ದಾರೆ. ಯಜಮಾನಿ ವನಿತಾ ಮೀನುಗಾರರು ಬಿಲ್ಲವ ಸಮುದಾಯದ ಮೀನುಗಾರರ ಸಮುದಾಯದಿಂದ ಹುಡುಗಿ ತೀರಾ ಬಡ ಕುಟುಂಬದ ಹುಡುಗಿ ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಮುಲ್ಕಿ ಹತ್ರ, ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೊಬ್ಬ ಇರುಳು ಹತ್ರಿಗೆ ದೃಷ್ಟಿ ಇಲ್ಲ, ಇರುಳು ಗುರುಳು ಅಂತ ಹೇಳಿ ಅಂತಾರಲ್ಲ, ಇರುಳಿನ ದೃಷ್ಟಿ ಇಲ್ಲ. ಆತನ ಜೊತೆ ಕೆಲಸ ಮಾಡಿ ಸಂಜೆ ಬರ್ತಾ ಇರುವಾಗ ಆತನ ಜೊತೆ ಮಾತಾಡ್ತಾ ಬಂದು ತೀರಾ ಕ್ಲೋಸ್ ಆಗಿ ಅಂತ ಹೇಳ್ಕೊಂಡು ಅವಳನ್ನು ಅಲ್ಲಿ ಕೂಡ ಹೊಡೆದು ಮನೆಗೂ ಹೋಗಿ ಅವಮಾನ ಮಾಡಿದ್ದಕ್ಕಾಗಿ ಕೊನೆಗೆ ಅವರು ಹೆಣವಾಗಿ ಪತ್ತೆ ಪೋಸ್ಟ್ ಮಾರ್ಟಮ್ ಕೂಡ ಆಗದೆ ಅವಳ ಹೆಣವನ್ನು ಸುಡ್ತಾರೆ. ಕೊನೆಗೆ ನಾನು ಫಣಿರಾಜವರು, ಜಿ ರಾಜಶೇಖರ್ ಅವರೆಲ್ಲ ಹುಡ್ಕೊಂಡು ಹೋಗಿ ಅದನ್ನು ಮತ್ತೆ ದೊಡ್ಡ ಇಶ್ಯೂ ಮಾಡಿ ಮಂಗಳೂರಿನಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಕೊನೆಗೆ ಕಾನೂನು ಕ್ರಮ ಏನಾಗಲ್ಲ. ಆ ರೀತಿ ಯಜಮಾನಿ ವನಿತಾ ಇರ್ಬೋದು. ಕಿನ್ನಿಗೊಲಿಯಲ್ಲಿ ಇಬ್ರು ಕುಲಾಲ ಸಮುದಾಯ, ಕುಂಬಾರ ಸಮುದಾಯದ ಇಬ್ರು ಹೆಣ್ಮಕ್ಳು ಮುಸ್ಲಿಂ ಸಮುದಾಯದ ಹುಡುಗರ ಜೊತೆ ಕಾಣಿಸಿಕೊಂಡಿದ್ದಕ್ಕೆ ಅವ್ರ ಮೇಲೆ ಆದ ದಾಳಿಗಳಿಗೆ ಕೊನೆಗೆ ಅವರು ಮನೆಯಲ್ಲಿ ಹೆಣ ಹಾಕ್ತಾರೆ, ನೇತಾಕೊಂಡು ಅಂತ ವಿಷಯ ನಮಗೆಲ್ಲ ಗೊತ್ತಿರುವಂಥದ್ದು. ಈ ರೀತಿಯಲ್ಲಿ ಪಣಕಿಲ ಅನ್ನೋ ಒಂದು ಊರ ಹತ್ರ ಈ ರೀತಿ ಒಂದು ಆಗ್ತದೆ. ಈ ರೀತಿಯಲ್ಲಿ ತುಂಬಾ ಕೊಲೆಗಳು ಆಗಿದೆ ಮತ್ತು ಎರಡೂ ಕಡೆಗಳಲ್ಲಿ ಇನ್ನೊಂದು ಗಮನ ಬಂದಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ, ರಿಕ್ಷಾ ಚಾಲಕ ನರಸಿಂಹ ಶೆಟ್ಟಿಗಾರಿರ್ಬೋದು, ಮತ್ತೊಬ್ಬ ಮಗುವೀರ ರಾಜೇಶ್ ಮಗುವೀರ ಇರ್ಬೋದು. ಅದೇ ರೀತಿ ಮಂಗಳೂರಿನಲ್ಲಿ ಒಬ್ಬ ಅಂಗವಿಕಲ ಆಚಾರ್ಯ ಸಮುದಾಯದ ಒಬ್ಬ ಹಿಂದೂವನ್ನು ಮಂಗಳೂರು ಸಿಟಿಯಲ್ಲಿ ಬಂದು ಇಂಥ 1000 ಕಥೆಗಳು ಮಂಗಳೂರಿನಲ್ಲಿ ಸಿಗ್ತದೆ. ಇಂಥ ಒಂದು ವಿಕಾರಗೊಂಡಿರುವಂತಹ ಸಮಾಜದಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಇವತ್ತು ಒಂದು ದಿನೇಶ್ ಸರ್ ಹೇಳಿದ್ದಕ್ಕೆ ಒಂದು ಕರೆಕ್ಷನ್. ಈಗ ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮೂಲಭೂತವಾದ ಮಾತ್ರ ಅಲ್ಲ, ಕೋಮುವಾದ ಕೂಡ ಚಿಗುರಿ, ಅದು ಕೂಡ ಧಾರ್ಮಿಕ ಮೂಲಭೂತವಾದ ಆಸೆಗೆ ಧಾರ್ಮಿಕ ರಾಜಕಾರಣ ಮತ್ತು ಧಾರ್ಮಿಕ ದ್ವೇಷದ ರಾಜಕಾರಣವನ್ನು ಕೂಡ ಅದು ಮಾಡ್ತಾ ಇದೆ. ಅಂತ ಇದರಿಂದ ಪ್ರತಿಕ್ರಿಯೆಗಳಿಂದ ಇವತ್ತು ಬಿಜೆಪಿ ಏನು ಪ್ರಿಯಾಂಕ ಹೇಳಿದಾಗೆ ನೆರಳು ಸೋಲಿಸಲಿಕ್ಕೆ ಆಗದಷ್ಟು ಬಲಿಷ್ಠವಾಗಿ ಆಗಿದೆ. ಮೊದಲಾದ್ರೆ ಹೇಳಿದ್ರು 2013 2008ರಲ್ಲಿ 7 ಬಿಜೆಪಿ ಸೋತು 7 ಕಾಂಗ್ರೆಸ್ ಗೆದ್ದಿತ್ತು. ಒಂದು ಮಾತ್ರ ಸುಳ್ಯದಲ್ಲಿ ಮಾತ್ರ ಬಿಜೆಪಿ ಗೆದ್ದಿದ್ದು ಮೀಸಲು ಕ್ಷೇತ್ರದಲ್ಲಿ, ಅದು ಕೂಡ 1000 ಲೀಡ್. ಅಲ್ಲಿ 700 ಓಟನ್ನ ಲೀಡಲ್ಲಿ ಗೆದ್ದದ್ದು, ಅಲ್ಲಿ STP 2000 ಓಟನ್ನು ಪಡೆದಿತ್ತು. ಇಲ್ಲಾಂದ್ರೆ 8 ಕೂಡ ಬಿಜೆಪಿ ಸೋಲುವಂತಹ ಸಾಧ್ಯತೆಗಳು ನಿಚ್ಚಲಿದೆ. ಆ ಸಂದರ್ಭದಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಶಾಸಕರಿಗೆ ಕೋಮು ಸೌಹಾರ್ದ ವೇದಿಕೆಯವರು ಒಂದು ಅಭಿನಂದನಾ ಸಭೆ ಇಟ್ಕೊಂಡಿದ್ರು. ಆ ಅಭಿನಂದನಾ ಸಭೆಯಲ್ಲಿ ಒಬ್ಬರು ಕಾಂಗ್ರೆಸ್ ನಾಯಕರು ಹೇಳಿದ್ರು ಒಂದು ಮಾತನ್ನು, ಬಿಜೆಪಿಯನ್ನ ನಾವು ಕೋಮುವಾದವನ್ನ ನಾವು ಭಾಷಣ ಮತ್ತು ಬೇರೆ ಇದರಲ್ಲಿ ಸೋಲಿಸಕ್ಕಾಗಲ್ಲ, ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಹೇಳಿದ್ರು. ನಾವು ಅದಕ್ಕೆ ಹೇಳಿದ್ವಿ, ಇಲ್ಲ, ಇದು ಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ವಿ, ನಾವು ಕೋಮುವಾದವನ್ನ ನಾವು ಸೈದ್ಧಾಂತಿಕವಾದಂತಹ ಸಂಘರ್ಷದ ಮೂಲಕ ಮಾತ್ರ ಸೋಲಿಸಲಿಕ್ಕೆ ಸಾಧ್ಯ ಆಗೋದು, ಇಲ್ಲ ಅಂದ್ರೆ ಸೋತಿರುವಂತ ಬಿಜೆಪಿ ಯಾವ ಕ್ಷಣದಲ್ಲೂ ಮತ್ತೆ ಗೆದ್ದು ಬರುತ್ತೆ ಅಂತ. 3 ತಿಂಗಳು ಅವರು ಸೋಲು. ಆಮೇಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಮ್ಮ ಹಿಡಿತಕ್ಕೆ ತಗೊಂಡು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 7 ಸ್ಥಾನಗಳನ್ನ ಅವರು ಗೆದ್ರು ಅನ್ನುವಂಥದ್ದು ಕೂಡ ನಮಗೆ ಎಲ್ರಿಗೂ ಗೊತ್ತಿದೆ. 7 ಸ್ಥಾನಗಳು ಉಳ್ಳಾಲ ಬಿಟ್ಟು 7 ಸ್ಥಾನಗಳನ್ನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ರು. ಇಲ್ಲಿ ನಾವು ನೋಡ್ಬೇಕಾಗಿರುವಂತಹ, ಈಗ ನೆರಳಿನ ಜೊತೆ ಗುದ್ದಾಡೋದನ್ನ ಬಿಟ್ಟು ನಾವು ನಿಜಕ್ಕೂ ಕೂಡ ಹೇಳಿದ ರೀತಿಯಲ್ಲಿ ದೌವದ ಜೊತೆ ಹೋರಾಟಕ್ಕೆ ನಾವು ಇಳಿಯಬೇಕಾದಂತ ಅನಿವಾರ್ಯತೆ ಇದೆ. ಸೈದ್ಧಾಂತಿಕವಾಗಿ ಸೋಲದೆ ಬಿಜೆಪಿಯನ್ನು ಚುನಾವಣೆಯಲ್ಲಿ ನಾವು ಸೋಲಿಸ್ತಾ ಇದ್ವಿ, ಅಂದ್ರೆ ನಾವಂದ್ರೆ ಸೆಕ್ಯುಲರ್ ಫೋರ್ಸಸ್ಗಳು, ಅದು ಸೋಲಿಸ್ತಾ ಇದ್ದದಲ್ಲ. ಜನರಿಗೆ ಬಿಜೆಪಿಯ ಶಾಸಕರುಗಳ ಆಡಳಿತ ಭ್ರಮಣೇಸನಾದಾಗ ಬೇರೆ ದಾರಿಗಳಿಂದ ಅವರ ವಿರುದ್ಧ ಓಟ್ ಹಾಕಿದಾಗ ಕಾಂಗ್ರೆಸ್ ಮಿತ್ರ ಪಕ್ಷ ಅಲ್ಲಿ ಗೆದ್ದಿದೆ ಇತ್ತೀಚಿನ ದಶಕಗಳಲ್ಲಿ. ಆದ್ರೆ ಯಾವಾಗ ಇದು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಮುಸ್ಲಿಮರ ಕಡೆಯಿಂದ ಕೂಡ ಸಂಘಟಿತವಾದಂತಹ ದಾಳಿಗಳು ಅಥವಾ ಪ್ರತಿಕ್ರಿಯೆಗಳು ಶುರುವಾಯಿತು. ಈಗ ಬಿಜೆಪಿ ಅನ್ನುವಂಥದ್ದು ಜನರಿಗೆ, ಅಲ್ಲಿ ಹಿಂದೂಗಳಿಗೆ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಮನಸ್ಸಲ್ಲಿ ಬಂದರೂ ಕೂಡ ಸೋಲಿಸಲಿಕ್ಕೆ ಆಗದಂತಹ ಒಂದು ರಾಜಕೀಯ ಸಂದರ್ಭ, ಸಾಮಾಜಿಕ ಸಂದರ್ಭ ಇವತ್ತು ಅಲ್ಲಿ ಸೃಷ್ಟಿಯಾಗಿದೆ. ಅದಕ್ಕಾಗಿ ಇವತ್ತು ನಾವು ಸರ್ಕಾರದಲ್ಲಿ ನಾವು ನಂಬುವಂತಹ ಒಂದು ಮುಖ ಪ್ರಿಯಾಂಕರು, ನಾವು ತುಂಬಾ ಮಾತಾಡ್ತಾ ಇರ್ತೀವಿ, ಅವರು ಈ ಕಡೆ ಗಮನ ಹರಿಸಬೇಕು. ಯಾಕಂದ್ರೆ ದ್ವೇಷ ಭಾಷಣ ಈಗ ಸ್ವಲ್ಪ ಈಗಲೂ ನಡೀತಾ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಇತ್ತೀಚೆಗೆ 1-2-3 ಕೊಲೆಗಳು ಆದ್ಮೇಲೆ ಸರ್ಕಾರ
ಒಂದು ಉತ್ತಮ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿಗೆ ನೇಮಕ ಮಾಡಿದೆ. ಯಾರ ಮಧ್ಯಪ್ರವೇಶಕ್ಕೆ ಅವಕಾಶ ಕೊಡ್ತಾ ಇದೆ. ಆದ್ರೆ ಇದು ಒಂದು ರೀತಿಯಲ್ಲಿ ಮುಂದಿನ ಏನು ಯುದ್ಧಕ್ಕೆ ಒಂದು ಸಿದ್ಧತೆ ಅವನಿಗೆ ಕೂಡ ಆಗಿರ್ಬೋದು. ಅದರಿಂದಾಗಿ ಪೊಲೀಸರಿಂದ ಅಷ್ಟೇ ರಾಣರಿಂದ ಅಷ್ಟೇ ಕೋಮುವಾದವನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಒಂದು ಸೈದ್ಧಾಂತಿಕವಾದಂತಹ, ಒಂದು ಸಾಂಸ್ಕೃತಿಕವಾದಂತಹ, ಒಂದು ಸೆಕ್ಯುಲರ್ ಆದಂತಹ ಒಂದು ಮೂವ್ಮೆಂಟು ಇವತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಅಗತ್ಯ ಇದೆ. ಯೂನಿವರ್ಸಿಟಿಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡುವಂತಹ ಒಂದು ಪ್ರಯತ್ನವನ್ನು ಸಂಘಟಿತವಾಗಿ ಮಾಡಬೇಕು. ಸರ್ಕಾರ ಕೂಡ ಅಂತ ಯೋಜನೆಗಳನ್ನ ರೂಪಿಸಬೇಕು. ಪೊಲೀಸರ ಮಾತ್ರ ಅದನ್ನೆಲ್ಲವನ್ನು ಮಾಡಬಾರದು ಅನ್ನುವಂಥ ನಿರೀಕ್ಷೆ ಇದ್ರೆ ಅದು ಬಹುಶಃ ಸೂಕ್ತ ಅಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಕರಾವಳಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಯುವಜನರಲ್ಲಿ ಬದುಕಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅಭದ್ರತೆಗಳಿದೆ. ಎಲ್ಲಾ ಸಮುದಾಯಗಳಿಗೂ ಕೂಡ ಸಮಸ್ಯೆಗಳಿದೆ. ನಮ್ಮ ಕರಾವಳಿಯಲ್ಲಿ ಮನೆಗೊಬ್ಬರು ಅಥವಾ ಇಬ್ರು 3 ಜನ ಗಲ್ಫ್ ಕಂಟ್ರೀಸ್ ಅಲ್ಲಿದ್ದಾರೆ. ಆದ್ರೆ ನಮ್ಮ ಸರ್ಕಾರದ ಜೊತೆ ಅಲ್ಲಿ ದುಡಿದು ಇಲ್ಲಿಯ ಸಂಪತ್ತು ಹೆಚ್ಚಿಸ್ತಾ ಇದ್ದವರಿಗೆ ಒಂದು ಕಲ್ಯಾಣ ಯೋಜನೆ ಕೇಳುವ ಅನ್ನುವ ಮಟ್ಟಿನ ಪ್ರಜ್ಞೆ ಕೂಡ ಇವತ್ತು ಕರಾವಳಿಯಲ್ಲಿ ಇಲ್ಲ. ಯಾಕಂದ್ರೆ ನಾವು ಬಿಸಿ ಇದ್ದೀವಿ, ತಮಿಳಲ್ಲಿ ಇದರಲ್ಲಿ ಬಿಸಿ ಇದ್ದೀವಿ. ಕಂಬಳದಲ್ಲಿ ನಮ್ಮ ರಾಜಕಾರಣಿಗಳು ಕೆಲವರಿಗೆ ಒಪ್ತಾರೋ ಅಥವಾ ಬೇಸರ ಆಗ್ತದೋ ಗೊತ್ತಿಲ್ಲ. ಬಿಜೆಪಿಯವರ ಕಡೆಯಲ್ಲಿ ದಿನೇಶ್ ಸರ್ ಹೇಳಿದ ರೀತಿಯಲ್ಲಿ ಕಂಬಳ ಇದೆ, ಹುಲಿಗಳಿದೆ, ಇನ್ನೇನೇನೋ ಇದೆ. ಆದ್ರೆ ಅವರನ್ನು ಸೋಲಿಸಬೇಕು ಬಯಸುವಂತಹ ಕಾಂಗ್ರೆಸ್ ಮುಖಂಡರುಗಳು ಕೂಡ ಅಲ್ಟರ್ನೇಟಿವ್ ಆಗಿ ಇದನ್ನೇ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇಲ್ಲ. ಅದರಿಂದಾಗಿ ಸೈದ್ಧಾಂತಿಕ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು. ಈಗಾಗಲೇ ನವೀನ್ ಸೂರಜೆ ಮತ್ತಿತರು ಈ ದ್ವೇಷ ಭಾಷಣ ಮಾಡ್ತಾ ಇದ್ದವರನ್ನ ಕಟ್ಟೆ ಹಾಕುವಂತ ಪ್ರಯತ್ನವನ್ನು ಕೋರ್ಟಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ದ್ವೇಷ ಭಾಷಣ ಮಾಡಿ ಪದೇ ಅವರಿಗೆ ಸ್ಟೇ ಸಿಗ್ತಾ ಇದೆ. ಬಲವಂತದ ಕ್ರಮ ಬೇಡ, ಬಹಳ ಸುಲಭವಾಗಿ ಪಡ್ಕೊಳ್ತಾ ಇದ್ದಾರೆ. ಅದರಿಂದಾಗಿ ಕಾನೂನಾತ್ಮಕವಾಗಿ ಅವರು ಕಟ್ಟಿ ಹಾಕಲಿಕ್ಕೆ ಸರ್ಕಾರದ ಕಡೆಯಿಂದ ವಿಶೇಷವಾದಂತಹ ಪ್ರಯತ್ನಗಳು ನ್ಯಾಯಾಲಯದಲ್ಲಿ ಕೂಡ ನಡೀಬೇಕಾಗ್ತದೆ. ಮತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಕೆಲಸಗಳನ್ನು ಸಂಘಟಿತರಾಗಿ ಮಾಡಿದ್ದೀವಿ. ಇವತ್ತು ನಮ್ಮ ಜೊತೆ ಕಿಶೋರ್ ಅವರು ವೇದಿಕೆಗೆ ಬಂದಿದ್ದಾರೆ, ಪ್ರಿಯಾಂಕರ್ ಅವರು ಬಂದಿದ್ದಾರೆ. ಎಲ್ಲರೂ ಪಕ್ಷಗಳು ನಮ್ದು ಬೇರೆ ಇರ್ಬೋದು, ಭಿನ್ನ ಆ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳಿರ್ಬೋದು. ಅದರ ಆಚೆಗೆ ಒಂದು ಸೆಕ್ಯುಲರ್ಗಳಾಗಿ ನಾವು ಜಾತ್ಯತೀತರಾಗಿ ವಿಚಾರವಂತರಾಗಿ ಒಟ್ಟಾಗಿ ಒಂದು ಸಂಘರ್ಷವನ್ನು ಮಾಡಬೇಕಾಗಿದೆ. ರಕ್ತ ಕಣ್ಣೀರಿನ ಪುಸ್ತಕದ ಪುಟಗಳು ಇನ್ನಷ್ಟು ದಪ್ಪ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳುವಂತ ಜವಾಬ್ದಾರಿ ನಮಗೆ ದೊಡ್ಡದಿದೆ. ನಾನಂತೂ ಇದೆಲ್ಲವನ್ನು ಲೈವ್ ಆಗಿ ನೋಡ್ತಾ ಬಂದಿರುವವನು. ನಾವು 17ನೇ 14 ವರ್ಷದವರೆಗೆ ಜೊತೆಯಾಗಿದ್ವಿ. ಆಮೇಲೆ ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತ ತಿಳ್ಕೊಂಡ್ರೆ ಇವತ್ತು ನನ್ನ ಮಕ್ಕಳು ಕೂಡ ಜೊತೆಯಾಗಿ ಆಟ ಆಡ್ಲಿಕ್ಕೆ ಅಸಾಧ್ಯ ಆದಂತ ಸ್ಥಿತಿ ಇದೆ. ಇನ್ನೊಂದು ಮಾತೇಳಿ ನಾನು ಕೊನೆಗೊಳಿಸಲಿಕ್ಕೆ ಬಯಸ್ತೀನಿ. ನಾನು ನನ್ನ ಮಾತೃಭಾಷೆ ಬ್ಯಾರಿ, ಮಂಗಳೂರು ಕಡೆಯ ಮುಸಲ್ಮಾನರು ಅನ್ನುವಂತ ಮಾತೃಭಾಷೆ ನಮ್ದು ವಿಷಯದಿದ್ದೆಲ್ಲ. ನಾವು ಕನ್ನಡ ಕಲ್ತಿದ್ದು ಶಾಲೆಗಳು. ಆದ್ರೆ ಅಲ್ಲಿಯ ತುಳುವರು ಹಿಂದೂಗಳಾಗುವಂತ ತುಳು ಮಾತೃಭಾಷೆ ಅಷ್ಟೇ ಸಾಧ್ಯವಾಗಿ ಕಲ್ತಿದ್ವಿ. ಮಾತೃಭಾಷೆ ಇಲ್ಲ ನಮ್ಗೆ. ನನ್ನ ತಾಯಿಗೆ ಕನ್ನಡ ಬರ್ತಾ ಇರಲಿಲ್ಲ. ಕನ್ನಡ ಯಾವಾಗ ಮಾತಾಡಿದ್ರೆ ಬಹಳ ಕಷ್ಟಪಟ್ಟು ಮಾತಾಡೋರು, ಏನೇನೋ ಮಾತಾಡೋರು ಕನ್ನಡ. ಯಾಕಂದ್ರೆ ತುಳು ಚೆನ್ನಾಗಿ ಬರ್ತಾ ಇತ್ತು. ನೆರೆಕಲ್ಲ ತುಳು. ಶಾಲೆಗೆ ಹೋಗಿರ್ಲಿಲ್ಲ, 1ನೇ ಕ್ಲಾಸಿಗೆ ಹೋಗಿರಲಿಲ್ಲ. ಅದರಿಂದ ಕನ್ನಡ ಬರ್ತಾ ಇರಲಿಲ್ಲ ಅಂತ ತುಂಬಾ ಜನ ಇದ್ರು ನಮ್ಮಲ್ಲಿ. ಕನ್ನಡ ಬರ್ದಿರ್ಬೋದು, ಆದ್ರೆ ಅವ್ರಿಗೆಲ್ಲರಿಗೂ ತುಳು ಬರ್ತಾ ಇತ್ತು. ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ ಕನ್ನಡ ಬರ್ತದೆ, ಇಂಗ್ಲಿಷ್ ಬರ್ತದೆ, ಬ್ಯಾರಿ ಮಾತೃಭಾಷೆ. ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಯಲ್ಲಿ ಕಲಿತಿದ್ದಾರೆ, ತುಳು ಬರೋದು. ಈಗ ನಾವು ಎಲ್ಲಾದ್ರೂ ಬ್ಯಾರಿಯಕ್ಕೆ ಹೋದ್ರೆ ತುಳುವಲ್ಲಿ ಭಾಷಣ ಮಾಡ್ಲಿಕ್ಕೆ ಆಗಲ್ಲ. ನಾವು ಕನ್ನಡದಲ್ಲಿ ಮಾತಾಡಬೇಕಾಗುತ್ತೆ, ತುಳು ಬರಲ್ಲ. ಯಾಕಂದ್ರೆ ಅಲ್ಲಿಯ ಹಿಂದೂ ಮುಸಲ್ಮಾನರ ಮಧ್ಯೆ ಸಂಬಂಧಗಳೇ ಇಲ್ಲ ಅನ್ನುವಷ್ಟು ಕಡಿಮೆ ಆಗಿದೆ. ಮುಸಲ್ಮಾನರಿಗೆ ಪ್ರತ್ಯೇಕ ಶಾಲೆಗಳಿದೆ. ಏನೋ ಈ ಅಂಗನವಾಡಿಗೆ ಕಲಿಸುವಂತ ಮಕ್ಕಳಿಗೆ ಹೇಳ್ತಾರೆ ಏನು ಪ್ಲೇ ಸ್ಕೂಲ್ಗಳು. ಅಲ್ಲಿಂದ ಮುಸಲ್ಮಾನರಿಗೆ ಪ್ರತ್ಯೇಕ ಸ್ಕೂಲ್ಗಳು, ಹಿಂದೂಗಳಿಗೆ ಪ್ರತ್ಯೇಕ ಸ್ಕೂಲ್ಗಳು, ಕ್ರೈಸ್ತರಿಗೆ ಪ್ರತ್ಯೇಕ ಸ್ಕೂಲ್ಗಳು, ಆ ರೀತಿ ಪ್ರತ್ಯೇಕ ಆಗಿದ್ದೀವಿ. ಅದರಿಂದಾಗಿ ಒಂದಾಗುವಂತ ಅವಕಾಶಗಳು ಕಡಿಮೆ ಇರೋದ್ರಿಂದ ನಾವು ಇದನ್ನೊಂದು ವಿಶೇಷವಾದಂತಹ ರೀತಿಯಲ್ಲಿ ಕರಾವಳಿಯಲ್ಲಿ ಲ್ಯಾಬೊರೇಟರಿಯಲ್ಲಿ ನಾವು ನಮ್ಮದೇ ಆದಂತಹ ಒಂದು ಪ್ರಯೋಗಗಳ ಮೂಲಕ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಇರ್ಷಾದ್ ಉಪ್ಪಿನಂಗಡಿ ಒಂದು ಅತ್ಯುತ್ತಮ ಪ್ರಯತ್ನವನ್ನು ತನ್ನ ಮಿತಿಯೊಳಗೆ ಮಾಡಿದ್ದಾರೆ. ಇದು ಎಲ್ಲರೂ ಓದುವಂತಾಗಲಿ ಮತ್ತು ಈ ನಿಟ್ಟಿನಲ್ಲಿ ರಕ್ತ ಕಣ್ಣೀರನ್ನ ಇನ್ನಷ್ಟು ಹರಿದು ಹೋಗದ ರೀತಿಯಲ್ಲಿ ನೋಡಲಿಕ್ಕೆ ನಾವೆಲ್ಲರೂ ಕೆಲಸಗಳನ್ನ ಮಾಡೋಣ. ಮತ್ತು ಅಂತಹ ಪುಸ್ತಕಗಳು ಇವತ್ತು ಕರಾವಳಿಯಲ್ಲಿದೆ, ಮಲೆನಾಡಿನ ಕಡೆ ಕಾಲಿಟ್ಟಿದೆ, ಗುಲ್ಬರ್ಗದ ಕಡೆಗೂ ಅದು ತನ್ನ ಭಾವಗಳನ್ನು ವಿತರಣೆ ಮಾಡಿದೆ. ಅಲ್ಲಿ ನಾವು ಈ ಸರ್ತಿ ಯಾವ ರೀತಿ ಅಲ್ಲಿ ಫೈಟಿಂಗ್ ನಡೆದು ಅನ್ನುವಂಥದ್ದು ನೋಡಿದ್ವಿ. ಒಂದು ಖುಷಿ ಅಂದ್ರೆ ಪ್ರಿಯಾಂಕರ್ಗೆ ಅಂತವರು ನಮ್ಮಲ್ಲಿ ಯಾರು ಸಿಗೋದಿಲ್ಲ. ಪ್ರಿಯಾಂಕರ್ಗೆ ಅವ್ರಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ. ರಮಾನಾಥ್ ಒಬ್ಬರು ಬಿಟ್ಟರೆ ಇನ್ನು ಯಾರು ತುಟಿಯೇ ಬೀಸಲಿಲ್ಲ ನಮ್ಮ ಕಡೆ. ಪ್ರಿಯಾಂಕರ್ಗೆ ಸಪೋರ್ಟ್ ಯಾರು ಬರಲಿಲ್ಲ ಕೋಸ್ಟಲ್ ಕರ್ನಾಟಕದಲ್ಲಿ. ರಮಾನಾಥ್ ಒಬ್ಬರು ಮಾತ್ರ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಇಂಥ ಸ್ಥಿತಿ ಇರುವಾಗ ನಾವು ಎಚ್ಚೆತ್ತುಕೊಳ್ಬೇಕು. ಸೈದ್ಧಾಂತಿಕ ಹೋರಾಟ ಇಲ್ಲದೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಸೆಕ್ಯುಲರ್ ಶಕ್ತಿಗಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ದೀನಿ ಅಂತ ಅನಿಸ್ತದೆ. ಅದಕ್ಕೆ ಕ್ಷಮೆ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕಾರ.
ಸೈದ್ಧಾಂತಿಕವಾಗಿ ನಾವೆಲ್ಲರೂ ಕೂಡ ಬಲಗೊಳ್ಳುತ್ತಾ ಹೋರಾಟವನ್ನ ಮತ್ತಷ್ಟು ಚುರುಕಾಗಿ ಮುಂದುವರಿಸೋಣ ಅನ್ನುವಂತಹ ಮಾತುಗಳನ್ನ ಮುನೀರ್ ಕಾಟುಪಳ್ಳಿ ಅವರು ಆಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಿಮ್ಮೆಲ್ಲರಲ್ಲಿ 2 ವಿನಂತಿ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.